ನಮಸ್ಕಾರ ವೀಕ್ಷಕರೇ, ಮೂರನೆಯ ಒಂದು ಈ ಟ್ಯುಟೋರಿಯಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಹಿಂದಿನ ಅವಧಿಗಳಲ್ಲಿ ನೀವು ಬ್ಲಾಗ್ ಕ್ರಿಯೇಷನನ್ನು ಯಾವ ರೀತಿ ಮಾಡಬೇಕು, ತದನಂತರ ಅವುಗಳಲ್ಲಿ ಯಾವ ರೀತಿ ಪೋಸ್ಟ್ ಮಾಡಬೇಕು ಅನ್ನೋದನ್ನು ನೋಡಿದ್ದೀರಿ. ಇವತ್ತಿನ ದಿನ ನಾವು ಪೇಜಸ್ ಮತ್ತು ಪೋಸ್ಟ್ಸ್ಗಳನ್ನು ಯಾವ ರೀತಿ ಮಾಡಬೇಕು ಅನ್ನೋದನ್ನು ನೋಡೋಣ. ಪೇಜಸ್ಸನ್ನು ಕ್ರಿಯೇಟ್ ಮಾಡಬೇಕು ಅಂತಂದರೆ ಮುಂಚಿತವಾಗಿಯೇ ನೀವು ಎಲ್ಲ ಮ್ಯಾಟ್ರನ್ನು ರೆಡಿ ಇಟ್ಕೋಬೇಕು. ಅಂದರೆ ಪ್ಲ್ಯಾನ್ ಮಾಡಿ ಇಟ್ಕೋಬೇಕು, ಯಾವ ರೀತಿ ನೀವು ಪೇಜಸ್ಗಳನ್ನು ಮಾಡ್ತೀರಾ, ಹೇಗೆ ಮಾಡ್ತೀರಾ, ಅದೆಲ್ಲ ವೆರಿ ಇಂಪಾರ್ಟೆಂಟು. ಇಲ್ಲಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ ನಂತರ ನೀವು ಪ್ಲ್ಯಾನ್ ಮಾಡಿದ್ರೆ ಅದು ಸರಿ ಹೋಗಲ್ಲ. ಅಗೇನ್ ನೀವು ಕ್ರಿಯೇಟ್ ನ್ಯೂ ಪೋಸ್ಟ್ ಅಂತ ಹೋಗಿ ಇಲ್ಲಿ ನೀವು ನಿಮ್ಮ ವರ್ಡಲ್ಲಿ ಮುಂಚೆನೇ ಕ್ವೆಶ್ಚನ್ ಪೇಪರ್ ಬೇಕಿದ್ರೆ ಟೈಪ್ ಮಾಡಿ ಇಲ್ಲಿ ಅಂತಂದು ಪೇಸ್ಟನ್ನು ಕೂಡ ಮಾಡ್ಬೋದು. ಒಂದು ಶಿಕ್ಷಕರ ಮಾಹಿತಿಯನ್ನು ನೀವು ಹಾಕ್ತಾ ಇದ್ದೀರಾ ಅಂತಂದರೆ ಟೈಟಲ್ಲು ಶಿಕ್ಷಕರ ಮಾಹಿತಿ ಅಂತ ಕೊಡಿ. ನಿಮ್ಮ ವರ್ಡಲ್ಲಿ MS ವರ್ಡಲ್ಲಿ ಟೇಬಲ್ ಹಾಕಿ ಎಲ್ಲ ಶಿಕ್ಷಕರ ಮಾಹಿತಿಯನ್ನು ಟೈಪ್ ಮಾಡಿ ಅದನ್ನು ನೀವು ಇಲ್ಲಿ ಕಾಪಿ ಮಾಡಿ ಇಲ್ಲಿ ಪೇಸ್ಟ್ ಮಾಡಬಹುದು. ಓಕೆ, ಈಗ ನಾನು ಒಂದು ನಿಮಗೆ ಪೇಜಸ್ಗಳನ್ನು ಮತ್ತು ಲೇಬಲ್ಸ್ಗಳನ್ನು ಯಾವ ರೀತಿ ಮಾಡಬೇಕು ಅನ್ನೋದನ್ನು ಎರಡೂ ಸೈಡ್ ಬೈ ಸೈಡ್ ತೋರಿಸ್ತಾ ಇದ್ದೀನಿ. ನಾನು ಸುಮಾರು ವಿಡಿಯೋಸ್ಗಳನ್ನು ನೋಡಿದೆ, ತುಂಬ ಕನ್ಫ್ಯೂಷನ್ ಆಯಿತು. ಒಂದು 15 ದಿನಗಳವರೆಗೆ ನಾನು ಟ್ರೈ ಮಾಡ್ತಾ ಇದ್ದೆ. ಕೊನೆಗೆ ನಾನು ಕಂಡುಕೊಂಡಂತಹ ರೀತಿ ಇದು. ಫಸ್ಟಿಗೆ ನೀವು ಲೇಬಲ್ಸನ್ನು ಕ್ರಿಯೇಟ್ ಮಾಡಿ ಲೇಬಲ್ಸ್ನ ಸಹಾಯದಿಂದ ಪೇಜಸನ್ನು ಯಾವ ರೀತಿ ಮಾಡಬೇಕು ಅನ್ನೋದನ್ನು ನಾವು ನೋಡೋಣ. ಮೊದಲಿಗೆ ಕನ್ನಡ ಸಬ್ಜೆಕ್ಟು. KANNEDA ಕನ್ನಡ ಅಂತ ಟೈಪ್ ಮಾಡಿ. ಇಲ್ಲಿ ನಿಮಗೆ ಏನು ಬೇಕೋ ಮ್ಯಾಟ್ರು ಅದನ್ನು ನೀವು ಟೈಪ್ ಮಾಡಿ. ಜಸ್ಟ್ ನಾನು ಅಗೇನ್ ವೆಲ್ಕಮ್ ಅಂತ ಬರೀತೀನಿ. ಓಕೆ, ಇದನ್ನೆಲ್ಲ ನಿಮ್ಗೆ ಏನು ಬೇಕೋ ಮಾಹಿತಿಯನ್ನು ಕನ್ನಡದ ಬಗ್ಗೆ ಇರುವಂಥ ಪ್ರಶ್ನೆ ಪತ್ರಿಕೆನೋ ಲಿಂಕು ಏನು ಬೇಕೋ ಅದನ್ನೆಲ್ಲ ಇಲ್ಲಿ ಟೈಪ್ ಮಾಡಿ. ಪೋಸ್ಟ್ ಮಾಡುವ ಪೂರ್ವದಲ್ಲಿ ಇಲ್ಲಿ ನೀವು ಲೇಬಲನ್ನು ಕೊಡಬೇಕು. ದಿಸ್ ಲೇಬಲ್ ಇಸ್ ವೆರಿ ಇಂಪಾರ್ಟೆಂಟ್. ನಾನು KAN ಅಂತ ಕೊಡ್ತೀನಿ. ನಿಮ್ಗೇನು ಬೇಕೋ ಅದು ಕೊಡಿ, ಆದರೆ ಸಂಬಂಧಪಟ್ಟಂಥ ವಿಷಯಕ್ಕೆ ಸಂಬಂಧಪಟ್ಟಂತಹ ಲೇಬಲ್ ಕೊಡೋದು ಸೂಕ್ತ. ಇಲ್ಲಿ ಚೆಕ್ ಮಾರ್ಕ್ ಹಾಕಿ, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಇಲ್ಲಿ ಚೆಕ್ ಮಾರ್ಕ್ ಹಾಕಿ ಪಬ್ಲಿಷ್ ಅಂತ ಕೊಡಿ, ಕನ್ಫರ್ಮ್. ಓಕೆ, ಯು ಕ್ಯಾನ್ ಫೈಂಡ್ ದ ಡಿಫ್ರೆನ್ಸ್. ನೋಡಿ, ಇಲ್ಲಿ ನೀವು ಹಾಗೇನೆ ಲೇಬಲ್ ಕೊಡ್ದಿರಾ, ಹಾಗೆ ಪೋಸ್ಟ್ ಮಾಡಿದ್ರಿ. ಇವಾಗ ಇಲ್ಲೇನು ಮಾಡಿದ್ದೀರಾ, ಇಲ್ಲಿ ನೀವು ಲೇಬಲನ್ನು ಕೊಟ್ಟಿದ್ದೀರಾ. ಓಕೆ, ಅಗೇನ್ ಐ ವಿಲ್ ಮೇಕ್ ಅನದರ್ ಪೋಸ್ಟ್. ಇಲ್ಲಿ ನಾನು ಜಸ್ಟ್ ಸ್ಮಾಲ್ ಲೆಟರ್ಸಲ್ಲಿ ಬರಿತಾ ಇದ್ದೀನಿ, ಕನ್ನಡ. ಇಲ್ಲಿ ನಾನು ವೆಲ್ಕಮ್ ಟು ಅಷ್ಟು ವೆಲ್ ಟು ಅಂತ ಕೊಡ್ತೀನಿ. ಇಲ್ಲಿ ಮತ್ತೊಮ್ಮೆ ನೀವು ಕನ್ನಡ ಅಂತ ಟೈಪ್ ಮಾಡೋ ಅವಶ್ಯಕತೆ ಇಲ್ಲ. ಒಂದು ಸರಿ ನೀವು ಅಲ್ಲಿ ಸೇವ್ ಮಾಡಿರ್ತೀರಾ, ಅದರ ಮೇಲೆ ಜಸ್ಟ್ ಕ್ಲಿಕ್ ಮಾಡಿಬಿಡಿ. ಅಂದರೆ ಈ ಲೇಬಲ್ ಅಂಡ್ರೆ ಇದು ಹೋಗಬೇಕು ಅಂತ. ಪಬ್ಲಿಷ್. ಓಕೆ, ಕನ್ಫರ್ಮ್. ಹಾಗಾದರೆ ಇವಾಗ ನೋಡಿ, ನೀವು ಈ ಕನ್ನಡ ಲೇಬಲ್ ಅಡಿಯಲ್ಲಿ 2 ಪೋಸ್ಟ್ಸ್ಗಳನ್ನು ನೀವು ಮಾಡಿದ್ದೀರಾ. ಈಗ ನೆಕ್ಸ್ಟ್ ನಾನೊಂದು ಮ್ಯಾಥ್ಸ್ ಮಾಡ್ತಾಯಿದ್ದೀನಿ. ಓಕೆ, ಇಲ್ಲಿ 1 2 3 ಅಂತ ಹಾಕ್ತೀನಿ. ಟೈಟಲ್ಲು ಇಲ್ಲಿನೂ ಏನೋ ಒಂದು ಟೈಪ್ ಮಾಡ್ತಾ ಇದ್ದೀನಿ ಹಾಗೇನೆ. ಓಕೆ, ಇಲ್ಲಿ ಲೇಬಲ್ಲು ನಾನು ಮ್ಯಾಥ್ಸ್ ಅಂತ ಕೊಡ್ತೀನಿ. ನೀವು ಕನ್ನಡದಲ್ಲೂ ಬೇಕಾದರೂ ಟೈಪ್ ಮಾಡ್ಬೋದು. ದಿಸ್ ಯು ಹ್ಯಾವ್ ಕ್ರಿಯೇಟೆಡ್ ಅ ನ್ಯೂ ಲೇಬಲ್. ಇಲ್ಲಿ ಚೆಕ್ ಮಾರ್ಕನ್ನು ಹಾಕಬೇಕು ನೀವು. ಇಲ್ಲಿ ಪಬ್ಲಿಷ್ ಅಂತ ಕೊಡಿ. ಕನ್ಫರ್ಮ್. ನೋಡಿ, ಇದು ಮ್ಯಾಥ್ಸ್ ಲೇಬಲ್ ಆಯಿತು. ಹಾಗೆಯೇ ಇನ್ನೊಂದನ್ನು ನಾನು ಇಲ್ಲಿ ಮಾಡ್ತಾ ಇದ್ದೀನಿ. ಓಕೆ, ನೋಡಿ, ನೀವು ಮಾಡಿರುವಂತಹ ಲೇಬಲ್ ಇಲ್ಲಿ ಆಗಲೇ ಇರುತ್ತೆ. 9876 ಹಾಗೆಯೇ WEL12 ಸಾರಿ. ಓಕೆ, ಇಲ್ಲಿನೇ ಲೇಬಲನ್ನು ಯಾವ ಹೆಡ್ಡಿಂಗಿಗೆ ಹೋಗಬೇಕು ನೋಡಿ, ಈ ಪೋಸ್ಟು ಯಾವ ಪೇಜಿಗೆ ಹೋಗಬೇಕು ಅಂತ ನೀವು ಇಲ್ಲಿ ಡಿಸೈಡ್ ಮಾಡ್ತೀರಾ. ನಾನು ಮ್ಯಾಥ್ಸ್ ಅಂತ ಕೊಟ್ಟು ಪಬ್ಲಿಷ್ ಅಂತ ಕೊಡ್ತೀನಿ. ಇಲ್ಲಿ ಇನ್ನೊಂದು ನೆನಪಿಟ್ಕೊಳ್ಳಿ, ಮತ್ತೊಂದು ಪೋಸ್ಟ್ ಮಾಡಿ ನಿಮ್ಗೆ ತೋರಿಸ್ತೀನಿ, ಕನ್ಫ್ಯೂಷನ್ ಬೇಡ. ನಾನು ಇವಾಗ ಮ್ಯಾಥ್ಸಲ್ಲಿ ಒಂದು ಕನ್ನಡ ಕ್ವೆಶ್ಚನ್ ಪೇಪರನ್ನು ನಾನು ಪೋಸ್ಟ್ ಮಾಡಬೇಕಾಗಿದೆ, FA2. ಹಾಗಿದ್ರೆ ನಾನು ಇಲ್ಲಿಗ FA2 ಅಂತ ಕೊಡ್ತೀನಿ. FA2
ಟು ಕ್ವೆಶ್ಚನ್ ಪೇಪರ್. ಓಕೆ, ಇಲ್ಲಿ ಏನಾದರೂ ಕೊಡಿ, ನಿಮ್ಮ ಟೈಟಲ್ಲು ವಿಷಯಕ್ಕೆ ಸಂಬಂಧಪಟ್ಟಂಥ ಟೈಟಲನ್ನು ಕೊಡಿ. ಇಲ್ಲಿ ಕಾಪಿ ಪೇಸ್ಟ್ ಮಾಡಿ, ಇಮೇಜ್ ಹಾಕಿ, ಏನು ಬೇಕಾದರೂ ಮಾಡಿ. ಇಲ್ಲಿ ಲೇಬಲ್ಲು ಇದು ಯಾವ ಪೇಜಲ್ಲಿ ಹೋಗಬೇಕು, ಮ್ಯಾಥ್ಸ್ ಪೇಜಲ್ಲಿ ಹೋಗಬೇಕು. ಹೀಗಾಗಿ ನಾನು ಮ್ಯಾಥ್ಸ್ ಅಂತ ಕೊಡ್ತೀನಿ, ಪಬ್ಲಿಷ್. ಓಕೆ, ಸೊ ನೀವು ಎಷ್ಟು ಪೇಜಸ್ಗಳನ್ನು ಮಾಡ್ತಿರೋ ಅಲ್ಲಿ ಅಷ್ಟು ಲೇಬಲ್ಸ್ಗಳನ್ನು ನೀವು ಮಾಡಿಟ್ಟಿರಿ. ನೋಡಿ, ಇವಾಗ ಇಲ್ಲಿ ಕನ್ನಡದ್ದು 2 ಆಗಿದೆ, ಕನ್ನಡದ್ದು 2 ಆಗಿದೆ, ಮ್ಯಾಥ್ಸದ್ದು 3 ಆಗಿದೆ. ಹಾಗಾದರೆ ಈಗ ನಾವು ಪೇಜಸ್ಸನ್ನು ಯಾವ ರೀತಿ ಮಾಡಬೇಕು ಅನ್ನೋದನ್ನು ನೋಡೋಣ. ಅದರ ಪೂರ್ವದಲ್ಲಿ ಬ್ಲಾಗಲ್ಲಿ ಚೆಕ್ ಮಾಡೋಣ. ಸೊ ಬ್ಲಾಗಲ್ಲಿ ಚೆಕ್ ಮಾಡಿದ್ರೆ ನೋಡಿ, ಈ ಥರ ಪೋಸ್ಟ್ಸ್ ಎಲ್ಲ ಬಂದಿದೆ. ಇಲ್ಲಿ ಯಾವುದೇ ಡಿಫ್ರೆನ್ಸ್ ಇಲ್ಲ. ಸೊ ಎಲ್ಲ ಪೋಸ್ಟ್ಸ್ಗಳನ್ನು ನೀವು ಇಲ್ಲಿ ರ್ಯಾಂಡಮ್ ಆಗಿ ಕಾಣ್ತೀರ, ಈ ಆರ್ಡ್ರಲ್ಲೇ ಕಾಣ್ತೀರ. ಫಸ್ಟದ್ದು ಕೆಳಗಡೆ ಹೋಗಿರುತ್ತೆ, ಲೇಟೆಸ್ಟದ್ದು ಮೇಲಿರುತ್ತೆ. ಸೊ ಮಕ್ಕಳು ಏನು ಮಾಡ್ತಾರೆ, ಇವಾಗ ಈ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ಅವರಿಗೆ ಈ ಒಂದು ವರ್ಕ್ಶೀಟನ್ನು ನೀವೇನು ಹಾಕಿದ್ರೋ ಆ ವರ್ಕ್ಶೀಟಿಗೆ ನಿಮ್ಮ ಡ್ರೈವಿಗೆ ಅದು ತೆಗೆದುಕೊಂಡು ಹೋಗುತ್ತೆ. ಸೊ ಓಕೆ, ಸೊ ದಿಸ್ ಇಸ್ ದ ವ್ಯೂ ಆಫ್ ಯುವರ್ ಬ್ಲಾಗ್ ಸ್ಪಾಟ್ ರೈಟ್ ನೌ. ಓಕೆ, ಗೋ ಬ್ಯಾಕ್ ಟು ಬ್ಲಾಗರ್ ಪೋಸ್ಟ್. ಈಗ ಇಲ್ಲಿ ನೀವೇನು ಮಾಡಬೇಕು, ಪೇಜಸ್ ಮಾಡಬೇಕು ಅಂದರೆ ಲೇಔಟಿಗೆ ಹೋಗಿ, ಲೇಔಟ್ಸಲ್ಲಿ ಆ್ಯಡ್ ಗೆಜೆಟ್. ಓಕೆ, ಸಾರಿ ಮತ್ತೊಮ್ಮೆ ಹೇಳ್ತೀನಿ, ಲೇಔಟ್ಸಲ್ಲಿ ನೀವು ಈ ಕ್ರಾಸ್ ಕಾಲಮಿಗೆ ಬರಬೇಕು. ಲೇಔಟ್ಸಲ್ಲಿ ಕ್ರಾಸ್ ಕಾಲಮನ್ನು ಚೂಸ್ ಮಾಡಿ, ಇಲ್ಲಿ ಆ್ಯಡ್ ಎ ಗೆಜೆಟ್ ಮೇಲೆ ಕ್ಲಿಕ್ ಮಾಡಿ. ಆ್ಯಡ್ ಎ ಗೆಜೆಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೀವು ಇಲ್ಲಿ ಪೇಜಸ್ಸಿಗೆ ಬರಬೇಕು. ಇಲ್ಲಿ 2 ರೀತಿ ಇರುತ್ತೆ, ಕನ್ಫ್ಯೂಸ್ ಮಾಡ್ಕೋಬೇಡಿ. ಒಂದು ಪೇಜ್ ಹೆಡ್ಡರ್ ಅಂತ ಇದೆ, ಅದು ಬೇಡ, ನಮಗೆ ಬೇಕಾಗಿರೋದು ಪೇಜಸ್. ಸೊ ಈ ಪೇಜಸ್ ಮೇಲೆ ಕ್ಲಿಕ್ ಮಾಡಿ. ಓಕೆ, ಸೊ ಪೇಜಸ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಹೋಮ್ ಡಿಫಾಲ್ಟ್ ಆಗಿರುತ್ತೆ, ಇರಲೇಬೇಕು. ಆ್ಯಡ್ ಎಕ್ಸ್ಟರ್ನಲ್ ಲಿಂಕ್ ಅಂತ ಕೊಡಿ, ಆ್ಯಡ್ ಎಕ್ಸ್ಟರ್ನಲ್ ಲಿಂಕ್. ಓಕೆ, ಸೊ ಈ ಎಕ್ಸ್ಟರ್ನಲ್ ಲಿಂಕ್ ಆ ಪೇಜಿನ ಹೆಸರು ನಾನು ಕನ್ನಡ ಅಂತ ಇಡ್ತಾ ಇದ್ದೀನಿ ಇವಾಗ ಪೂರ್ತಿ, KANNADA. ಓಕೆ, ಹಾಗಾದರೆ ಈ ಪೇಜಿನ ಟೈಟಲ್ಲು ಕನ್ನಡ ಆಯಿತು. ನೆನ್ಪಿಟ್ಕೊಳ್ಳಿ, ನಿಮ್ಮ ವಿಷಯಗಳಿಗೆಲ್ಲ ಇದೇ ಥರ ನೀವು ಮಾಡಬೇಕು. 6 ವಿಷಯಗಳು, 8 ವಿಷಯಗಳು. ಸೊ ಆ ವಿಷಯಗಳಿಗೆ ಕನ್ನಡ ಅಂತ ಕೊಡ್ತಾ ಇದ್ದೀನಿ. ಇವಾಗ ಇಲ್ಲಿ ಆ ಇದರದ್ದು ಲಿಂಕನ್ನು ನೀವು ಪೇಸ್ಟ್ ಮಾಡಬೇಕಾಗತ್ತೆ. ಸೊ ಈ ಲಿಂಕ್ ಯಾವುದಪ್ಪ ಅಂತಂದರೆ, ನೀವು ಇಲ್ಲೇನು ಲೇಬಲ್ಸ್ ಮಾಡಿದ್ದೀರಲ್ಲ, ಇಲ್ಲಿ ಕ್ಲಾಸ್ ರೂಮ್ ಮ್ಯಾಥ್ಸಿಗೆ ಇಲ್ಲಿ ಬಂದಿದ್ದೀನಿ, ಇಲ್ಲಿದೆ ನೋಡಿ ಆ ಲೇಬಲ್ಸ್, ಮ್ಯಾಥ್ಸ್ ಅಂತ, ಮ್ಯಾಥ್ಸು. ಇಲ್ಲಿ ಕೆಳಗಡೆ ಹೋದರೆ ಕನ್ನಡ. ಓಕೆ, ಈ ಲೇಬಲ್ಸ್ ಲಿಂಕನ್ನು ನೀವು ತೊಗೋಬೇಕು. ಇವಾಗ ನಾನು ಕನ್ನಡ ಪೇಜ್ ಮಾಡ್ತಾ ಇದ್ದೀನಿ, ಹೀಗಾಗಿ ಈ ಲೇಬಲ್ ಕನ್ನಡ ಮೇಲೆ ಕ್ಲಿಕ್ ಮಾಡ್ತೀನಿ. ಲೇಬಲ್ ಮೇಲೆ ನೋಡ್ರಿ, ಇಲ್ಲಿ ಶೋಯಿಂಗ್ ಪೋಸ್ಟ್ಸ್ ವಿತ್ ಲೇಬಲ್ ಕನ್ನಡ. ಇಲ್ಲಿ ಕನ್ನಡ ಪೋಸ್ಟ್ಸ್ಗಳು ಮಾತ್ರ ತೋರಿಸುತ್ತೆ, ಇದೆಲ್ಲ ನಮ್ಗೆ ಈಗ ಸದ್ಯಕ್ಕೆ ಬೇಡ. ಇಲ್ಲಿ ನೀವು ಇದರ ಒಂದು ಲಿಂಕನ್ನು ಕಾಪಿ ಮಾಡಿ, ಇಲ್ಲಿ ಈ ಲಿಂಕನ್ನು ಕಾಪಿ ಮಾಡಿ, Ctrl+C, ವಾಪಸ್ ಇಲ್ಲಿ ಬ್ಲಾಗರ್ ಲೇಔಟಿಗೆ ಬನ್ನಿ. ಇಲ್ಲಿ ಮಿನಿಮೈಸ್ ಮಾಡಿದ್ದೀರಾ. ಓಕೆ, ಇದನ್ನು ಓಪನ್ ಮಾಡಿ. ಇದು ನೋಡಿ HTTP ಇದ್ದಲ್ಲಿ ಇಲ್ಲಿ Ctrl+V ಮಾಡಿ ಸೇವ್ ಲಿಂಕ್ ಅಂತ ಕೊಡಿ. ನೋಡಿ, ಸೊ ಹೋಮ್ ಅಂತೂ ಡಿಫಾಲ್ಟ್ ಆಗಿದೆ, ಇಲ್ಲಿ ಕನ್ನಡ ಪೇಜ್ ಬಂತು. ಓಕೆ, ಸೊ ಇಲ್ಲಿ ಕೆಳಗಡೆ ಬನ್ನಿ, ಕೆಳಗಡೆ ಬಂದು ಮತ್ತೆ ಇಲ್ಲಿ ಸೇವ್ ಅಂತ ಕೊಡಿ. ಮುಗಿದ್ರೆ, ಇಲ್ಲದೆ ಹೋದರೆ ಇದನ್ನು ಮತ್ತೆ ಏನು ಮಾಡಿ, ಇವಾಗ ಇಲ್ಲಿ ಆ್ಯಡ್ ಎಕ್ಸ್ಟರ್ನಲ್ ಲಿಂಕ್ ಅಂತ ಕೊಡಿ. ಇಲ್ಲಿ ಮ್ಯಾಥ್ಸ್. ಓಕೆ, ಸೊ ಮ್ಯಾಥ್ಸಿನ ಲಿಂಕನ್ನು ನೀವು ಇಲ್ಲಿ ಪೇಸ್ಟ್ ಮಾಡಬೇಕು. ಇಲ್ಲಿ ಇದನ್ನು ಮಿನಿಮೈಸ್ ಮಾಡಿ, ಇಲ್ಲಿ ಪಕ್ಕದಲ್ಲಿರುವಂಥ ಕ್ಲಾಸ್ ರೂಮ್ ಮ್ಯಾಥ್ಸಿಗೆ ಬನ್ನಿ. ಓಕೆ, ಕ್ಲಾಸ್ ರೂಮ್ ಮ್ಯಾಥ್ಸಿಗೆ ಬಂದು ಇವಾಗ ಮ್ಯಾಥ್ಸಿನ ಲೇಬಲನ್ನು ಚೆಕ್ ಮಾಡಿ. ಸೊ ಇಲ್ಲಿ ಮ್ಯಾಥ್ಸಿನ ಲೇಬಲ್ಲು ಇಲ್ಲಿನೂ ಇರುತ್ತೆ, ಇಲ್ಲಿ ಕಾಣಿಸುತ್ತೆ ನೋಡಿ. ಇಲ್ಲಿ ಕಾಣಿಸದೆ ಹೋದರೆ ಇಲ್ಲಿ ಲೇಬಲ್ಸ್ ಅಂತ ಇರುತ್ತೆ, ಇಲ್ಲಿನೂ ಇರುತ್ತೆ. ಇದರ ಮೇಲೆ ಕ್ಲಿಕ್ ಮಾಡಿ, ಆ ಹೆಸರು ಇಲ್ಲಿ ಕಾಣಿಸುತ್ತೆ ಇಲ್ಲಿ ನಿಮಗೆ. ಸೊ ಇಲ್ಲಿ ಮ್ಯಾಥ್ಸ್ ಲೇಬಲ್ ಮೇಲೆ ಕ್ಲಿಕ್ ಮಾಡಿದ್ದೀನಿ, ಅದರ ಒಂದು ಲಿಂಕ್ ಇಲ್ಲಿ ನಮಗೆ ಸಿಕ್ತು. ಇದನ್ನು ಸೆಲೆಕ್ಟ್ ಮಾಡಿದೆ, Ctrl+C, ಬ್ಯಾಕ್ ಟು ಬ್ಲಾಗರ್ ಲೇಔಟ್. ಓಕೆ, ಇಲ್ಲಿ ಮಿನಿಮೈಸ್ ಮಾಡಿದ್ದೆ ನಾನು ಇದನ್ನು. ಓಕೆ, ಇಲ್ಲಿ Ctrl+V ಸೇವ್ ಲಿಂಕ್. ಓಕೆ,
ನಾನು 2 ಪೇಜಸ್ ಮಾಡ್ತಾ ಇದ್ದೀನಿ. ಇಲ್ಲಿ ಈ ಆರ್ಡರ್ ಏನಾದರೂ ಹೆಚ್ಚು ಕಡಿಮೆ ಆಗಿದ್ದರೆ ನೀವು ಅದನ್ನು ಈ ಥರ ಚೇಂಜ್ ಮಾಡ್ಕೋಬಹುದು. ಈ ಥರ ಆರ್ಡರ್ ಇಲ್ಲೇ ನೀವು ಚೇಂಜ್ ಮಾಡ್ಕೋಬೇಕು. ಆಮೇಲೆ ಮಾಡೋದಾದರೆ ಸ್ವಲ್ಪ ಕಷ್ಟ ಆಗುತ್ತೆ, ಮಾಡಬಹುದು, ತೆಗೆಯೋದು ಹಾಕೋದೆಲ್ಲ ಆಗುತ್ತೆ. ಸೊ ಇಲ್ಲಿ ಸೇವ್ ಕೊಡೋಕ್ಕಿಂತ ಪೂರ್ವದಲ್ಲಿ ನೀವು ಇವುಗಳನ್ನೆಲ್ಲ ಏನು ಮಾಡಿ ಚೇಂಜ್ ಮಾಡಿ. ಸೊ ಬೇಡವಾದ ಪಕ್ಷದಲ್ಲಿ ಇದ್ರ ಮೇಲೆ ನೀವು ಈ ಕ್ರಾಸ್ ಮೇಲೆ ಕ್ಲಿಕ್ ಮಾಡಿದ್ರೆ ಆ ಪೇಜ್ ಹೊರಟೋಗುತ್ತೆ. ಸೊ ಈ ಪೇಜಸ್ ನನಗೆ ಬೇಕಾಗಿದೆ, ನಾನು 2 ಪೇಜಸ್ ಮಾಡಿರೋದು. ಹೋಮ್ ಪೇಜ್ ಡಿಫಾಲ್ಟಾಗಿ ಇರಲೇಬೇಕು. ಇದೆಲ್ಲ ಮಾಡಿದ ನಂತರ ಸೇವ್ ಅಂತ ಕೊಡಿ. ಓಕೆ, ನೋಡಿ ಪೇಜ್ ಎಲಿಮೆಂಟ್ ಆ್ಯಡೆಡ್, ವ್ಯೂ ಬ್ಲಾಗ್, ಇಲ್ಲಾದರೂ ವ್ಯೂ ಬ್ಲಾಗ್ ಕೊಡಿ, ಇಲ್ಲಾದರೂ ವ್ಯೂ ಬ್ಲಾಗ್ ಕೊಡಿ. ಓಕೆ, ನೋಡಿ ಯು ಕ್ಯಾನ್ ಫೈಂಡ್ ಯುವರ್ ಪೇಜಸ್. ಇನ್ ಕೇಸ್ ಇಲ್ಲಿ ಬಂದಿರಲಿಲ್ಲ ಅಂದರೆ ಮತ್ತೊಂದು ಸರಿ ಇಲ್ಲಿ ನೀವು ರಿಫ್ರೆಶ್ ಮಾಡಿ. ಇಲ್ಲಿ ಬಂದಿದೆ ನಮಗೆ ಇವಾಗಲೇ. ಸೊ ಇದು ಹೋಮ್ ಅಂತ ಇರೋದ್ರಿಂದ ಇಲ್ಲಿ ಎಲ್ಲ ಡಿಫಾಲ್ಟಾಗಿ ಎಲ್ಲ ಪೋಸ್ಟ್ಸ್ಗಳನ್ನು ನೀವು ಇಲ್ಲಿ ಕಾಣ್ತೀರಾ. ಈಗ ಮುಖ್ಯವಾಗಿ ಕನ್ನಡದ ಪೋಸ್ಟ್ಸ್ಗಳು ಮಾತ್ರ ಬೇಕು. ನೋಡಿ ಕನ್ನಡ ಅದೆಷ್ಟು ಪೋಸ್ಟ್ಸ್ ಮಾಡಿದ್ವಿ ನಾವು, 2 ಪೋಸ್ಟ್ ಮಾಡಿದ್ವಲ್ವ, ವೆಲ್ಕಮ್ಮು, ವೆಲ್ ಟು ಅಂತ ಹೇಳಿ. ಸೊ 2 ಪೋಸ್ಟ್ಸು, ಅದರ ಮೇಲೆ ಕ್ಲಿಕ್ ಮಾಡಿದ್ರೆ ಅವರು ಆ ಪೋಸ್ಟನ್ನು ಓದ್ತಾರೆ. ನೋಡಿ ಈಗ ಅದರ ಮೇಲೆ ನಾನು ಕ್ಲಿಕ್ ಮಾಡ್ತೀನಿ. ಸೊ ಇಲ್ಲಿ ನಾನು ಟೈಪ್ ಮಾಡಿರೋದ್ರಿಂದ ಇಷ್ಟೇ ಇದೆ. ಇಲ್ಲಿ ಅವ್ರು ಬೇಕಿದ್ರೆ ಅವ್ರು ಇಲ್ಲಿ ಕಮೆಂಟನ್ನು ಹಾಕ್ತಾರೆ, ನೀವು ಕಮೆಂಟ್ ಹಾಕುವಂಥ ಅವಶ್ಯಕತೆ ಇಲ್ಲ ಇಲ್ಲಿ. ಓಕೆ, ನಂತರ ಮ್ಯಾಥ್ಸ್ ಮೇಲೆ ಬೇಕು ಅಂದರೆ ಮ್ಯಾಥ್ಸ್ ಮೇಲೆ ಕ್ಲಿಕ್ ಮಾಡಿ. ನೋಡಿ ಮ್ಯಾಥ್ಸಲ್ಲಿ ನಾವು 3 ಪೋಸ್ಟ್ಸ್ ಮಾಡಿದ್ವಿ. 3 ಪೋಸ್ಟ್ಸ್ ಕಾಣಿಸ್ತಾ ಇದೆಯಾ? 1 2 3 9 8 7 6 FA3. ಓಕೆ, ಸೊ ಈ ರೀತಿ ನಾವು ಪೇಜಸ್ಗಳನ್ನು ಮಾಡ್ತೀವಿ. ಮುಂದಿನ ಒಂದು ಇದರಲ್ಲಿ ನೀವು ಇವುಗಳನ್ನು ಫಾರ್ಮ್ಯಾಟಿಂಗ್ ಎಲ್ಲ ಮಾಡಬಹುದು. ಅದನ್ನು ನಾನು ಆಮೇಲೆ ಹೇಳ್ತೀನಿ. ಫಸ್ಟ್ ಇಂಪಾರ್ಟೆಂಟ್ ಥಿಂಗ್ ನಮ್ಗೆ ಇದು ಬೇಕಾಗಿದೆ. ಇವಾಗ ನಾನು ಮ್ಯಾಥ್ಸಲ್ಲಿ ಪೋಸ್ಟ್ ಮಾಡಬೇಕಾಗಿದೆ. ಹಾಗಾದರೆ ಹೇಗೆ ಮಾಡಬೇಕು ಮತ್ತೊಮ್ಮೆ ನಾನು ತೋರಿಸ್ತಾ ಇದ್ದೀನಿ ನೋಡಿ. ಬ್ಲಾಗರ್ ಲೇಔಟಿಗೆ ಬನ್ನಿ, ಪೋಸ್ಟ್ಸಿಗೆ ಹೋಗಿ ಆ್ಯಡ್ ಪೋಸ್ಟ್ ಅಥವಾ ಕ್ರಿಯೇಟ್ ನ್ಯೂ ಪೋಸ್ಟ್, ಗಿವ್ ಎನಿಥಿಂಗ್, SA2 question paper. Okay, so you are going to type all your work here or insert the PDF file or link or whatever. Then I need to select this. ಇದನ್ನು ನೀವು ಸೆಲೆಕ್ಟ್ ಮಾಡಬೇಕು. ಈ ಪೋಸ್ಟು ಯಾವ ಹೆಡ್ಡಿಂಗಲ್ಲಿ ಹೋಗಬೇಕು ಅಂತ ಹೇಳಿ. ಸೊ ಐ ವಿಲ್ ಚೂಸ್ ಮ್ಯಾಥ್ಸ್, ಪಬ್ಲಿಷ್, ಕನ್ಫರ್ಮ್. ಓಕೆ, ಸೊ ಯುವರ್ ಪೋಸ್ಟ್ ಇಸ್ ಪಬ್ಲಿಷ್ಡ್ ನೌ. ಓಕೆ, ದಿಸ್ ಇಸ್ ಯೋರ್ ಪೋಸ್ಟ್. ಹಾಗಿದ್ರೆ ನೋಡೋರು ಹೇಗೆ ಕಾಣಿಸುತ್ತೆ? ಈ ರೀತಿ ಕಾಣಿಸುತ್ತೆ ನೋಡಿ. SA2 ಇದು ಹೋಮಲ್ಲಿ ಡಿಫಾಲ್ಟ್ ಆಗಿದೆ. ಇವಾಗ ನಾನು ಕನ್ನಡದಲ್ಲಿ ಚೆಕ್ ಮಾಡೋಣ ಅದು ಬಂದಿದೆಯಾ ಅಂತ. SA2 ಅಂತ ನೋಡಿ, ಕನ್ನಡದಲ್ಲಿ ಇಲ್ಲ, 2 ಪೋಸ್ಟ್ ಇರೋದು. ಇವಾಗ ಮ್ಯಾಥ್ಸಲ್ಲಿ ನೋಡಿ SA2 ಕ್ವೆಶ್ಚನ್ ಪೇಪರ್ ಇಲ್ಲಿ ಏನು ಟೈಪ್ ಮಾಡಿದ್ರು ಅದಿದೆ. ಲಿಂಕ್ ಇದ್ದರೆ, ಅಟ್ಯಾಚ್ಮೆಂಟ್ಸ್ ಇದ್ದರೆ, ಏನು ಬೇಕಾದರೂ ನೋಡಿ. 4 ಪೋಸ್ಟ್ ಸೊಟ್ಟಾಗಿದೆ, 1 2 3 ಅದೆಲ್ಲ. ಸೊ ಈ ರೀತಿಯಾಗಿ ನಾವು ನಮ್ಮ ಒಂದು ಬ್ಲಾಗಲ್ಲಿ ಪ್ರತ್ಯೇಕವಾಗಿ ಒಂದೊಂದು ಹೆಡ್ಡಲ್ಲಿ ಅಥವಾ ಒಂದೊಂದು ವಿಷಯಕ್ಕೆ ಸಂಬಂಧಪಟ್ಟಂತಹ ಪೋಸ್ಟ್ಸ್ಗಳನ್ನು ಮಾಡಬೇಕು ಅಂದರೆ ಈ ಲೇಬಲ್ಸ್ಗಳನ್ನು ನಾವು ಮಾಡಿಕೊಂಡಿರಬೇಕು. ಲೇಬಲ್ಸ್ ಮಾಡಿಕೊಂಡು ಅವುಗಳ ಲಿಂಕ್ಗಳನ್ನು ಕೊಡುವ ಮೂಲಕ ನಾವಿಲ್ಲಿ ಮಾಡ್ಬೋದು. ಈ ರೀತಿ ನೀವು ಪೇಜಸ್ಗಳನ್ನು ಕ್ರಿಯೇಟ್ ಮಾಡಿ ಒಂದೇ ಸರ್ತಿ ಎಲ್ಲ ಪೇಜಸ್ಗಳನ್ನು ನೀವು ರೆಡಿ ಮಾಡಿಟ್ಕೊಂಡು ಈ ಥರ ಲೇಬಲ್ಸ್ಗಳ ಕ್ರಿಯೇಷನ್ನ ಸಹಾಯದಿಂದ ನಂಬರ್ ಆಫ್ ಪೇಜಸ್ಗಳನ್ನು ನೀವು ಎನಿ ನಂಬರ್ ಆಫ್ ಪೇಜಸ್ಗಳನ್ನು ನೀವು ಮಾಡಬಹುದು. ಧನ್ಯವಾದಗಳು.